ಅರಣ್ಯನ ಜಾಸ್ತಿ ಬೆಳೆದ್ರೆ ಏನಾಗ್ತದೆ, ಬರಗಾಲ ಬರೋದಿಲ್ಲ, ಮಳೆ ಜಾಸ್ತಿ ಆಗ್ತದೆ. ಈ ಬರಗಾಲದಿಂದ ನಾವು ತಪ್ಪಿಸ್ಕೋಬೇಕಂದ್ರೆ, ಈ ಬರಗಾಲ ಅನ್ನುವಂತಹ ಒಂದು ಮಾರಿಯಿಂದ ನಾವು ಹೊರಗೆ ಬರಬೇಕಂತಂದರೆ, ಬರಗಾಲ ನಿರ್ನಾಮ ಮಾಡಬೇಕಂತಂದರೆ ನಾವೆಲ್ಲರೂ ಗಿಡಗಳನ್ನು ಹಚ್ಚಬೇಕು. ಎಷ್ಟು ಗಿಡಗಳನ್ನು ಹಚ್ಚಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳು ನೂರಾರು ಸಾವಿರಾರು ಗಿಡಗಳನ್ನು ಹಚ್ಚಬೇಕು. ಆನಂತರ ಇವತ್ತಿನ ದಿವಸ ನೀವು ಬೀಜ ಬಿತ್ತೋತ್ಸವ ಮಾಡ್ಲಿಕ್ಕೆ ಬಂದಿದ್ದೀರಿ. ಇಲ್ಲಿ ಕೋಟ್ಯಾಂತರ ಬೀಜಗಳನ್ನು, ಕನಿಷ್ಠ 1 ರಿಂದ 2 ಕೋಟಿ ಬೀಜಗಳನ್ನು ನೀವು ಇವತ್ತಿನ ದಿವಸ ಹಾಕ್ಲಿಕ್ಕೆ ಬಂದಿದ್ದೀರಿ. ನೀವೆಲ್ಲರೂ ಆ ಕೆಬ್ಬಣ ಕೋಲಿನಿಂದ ಬೀಜಗಳನ್ನು ಹಾಕಿ ಅವನ್ನು ಕಾಲಿನಿಂದ ಮುಚ್ಚಬೇಕು. ಈಗ ಆಗೋದ್ರಿಂದ ಈ ಕೇವಲ ನೀವು 2 ತಾಸಿಗೆ ಕೆಲಸ ಮಾಡೋದ್ರಿಂದ ಅವು ಕೋಟ್ಯಾಂತರ ಬೀಜಗಳು ತನ್ನಷ್ಟಕ್ಕೆ ತಾವೇ ಹುಟ್ಟುತ್ತವೆ. ಆವಾಗ ಅರಣ್ಯ 33% ಅರಣ್ಯ ಆಗ್ತದೆ. ಯಾವಾಗ ನಮ್ಮ ದೇಶದಲ್ಲಿ 33% ಅರಣ್ಯ ಬೆಳೀತದನೋ ಆವಾಗ ಮಳೆ ಚೆನ್ನಾಗಿ ಬರ್ತದೆ. ಮಳೆ ಚೆನ್ನಾಗಿ ಆದರೆ ಬೆಳೆ ಚೆನ್ನಾಗಿ ಬರ್ತದೆ ಮತ್ತು ನಮಗೆ ಆಕ್ಸಿಜನ್ ಸಿಗ್ತದೆ. ನಮ್ಮ ವೃಕ್ಷ ಮಾತೆಯ ಒಂದು ನಮಗೆ ಕೊಡುವಂಥ ಒಂದು ಲಾಭ ಏನಂತಂದರೆ, ಅದು ನಮಗೆ ಉಸಿರನ್ನು ಕೊಡ್ತದೆ, ನೀರನ್ನು ಕೊಡ್ತದೆ, ಅನ್ನವನ್ನು ಕೊಡ್ತದೆ, ಮಳೆಯನ್ನು ಕೊಡ್ತದೆ ಮತ್ತು ನಮಗೆ ನೆರಳನ್ನು ಕೊಡ್ತದೆ, ಕಟ್ಟಿಗೆಯನ್ನು ಕೊಡ್ತದೆ. ಆದರೂ ಸಹಿತ ನಿಸ್ವಾರ್ಥದಿಂದ ನಮಗೆ ಈ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವಂಥ ದೇವತೆ ಯಾವುದಾರು ಇದ್ದರೆ ಅದು ವೃಕ್ಷ ಮಾತೆ. ಹೀಗಾಗಿ ನಾವು ವೃಕ್ಷ ಮಾತೆಯನ್ನು ಇವತ್ತಿನ ದಿವಸ ನೀವೆಲ್ಲರೂ ಇಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದೀರಿ. ಕೋಟ್ಯಾಂತರ ಬೀಜಗಳನ್ನು ಹಾಕೋದ್ರ ಮುಖಾಂತರ ಈ ಒಂದು ಮುನ್ನೊಳ್ಳೆಯ ಈ ಅರಣ್ಯ ಇನ್ನೂ ಅದ್ಭುತವಾದಂಥ ಅರಣ್ಯ ಆಗ್ತದೆ. ಈ ಒಂದು ವೃಕ್ಷ ಕ್ರಾಂತಿ ಕೆಲಸ ಸ್ಟಾರ್ಟ್ ಮಾಡಿ ಸುಮಾರಾಗಿ 10 ವರ್ಷದಿಂದ ಸ್ಟಾರ್ಟ್ ಆಯಿತು. ಸುಮಾರಾಗಿ 100 ರಿಂದ 120 ಕೋಟಿ ಬೀಜಗಳನ್ನು ಈ ವೃಕ್ಷ ಕ್ರಾಂತಿ ವತಿಯಿಂದ ಮಕ್ಕಳು, ಹಿರಿಯರು, ಮಾತೆಯರು ಎಲ್ಲರೂ ಹಾಕಿ ಹೋಗಿದ್ದಾರೆ. ಸೌದತ್ತಿಯಲ್ಲಿ ಆಯಿತು, ಸಿರ್ಸಂಗಿಯಲ್ಲಿ ಆಯಿತು, ಹೂಲಿಯಲ್ಲಿ ಆಯಿತು. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಸಹಿತ ಈ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಅದೇ ರೀತಿ ಜಮಖಂಡಿ ಮುಂತಾದ ಕಡೆಗೆ, ಧಾರವಾಡದ ಸುತ್ತಮುತ್ತಲು ಸಹಿತ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಲಕ್ಷಾಂತರ ಮಂದಿ ಈ ಭಾಗಿಯಾಗಿದ್ದಾರೆ. ಈ ರೀತಿ ನೀವು ಪ್ರತಿ ವರ್ಷ ನೀವು ಮಾಡೋದ್ರ ಮುಖಾಂತರ, ಕೇವಲ ನೀವು 1 ದಿವಸ 1-2 ತಾಸು ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ಭಾರತ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ನಮ್ಮ ಕನಸು ಏನಂತಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲ ಊರಲ್ಲಿ ತಮ್ಮ ಊರಲ್ಲಿ ತಾವು ಬೀಜ ಬಿತ್ತೋತ್ಸವವನ್ನು ಮಾಡಬೇಕು, ಸಸಿಗಳನ್ನು ತಯಾರು ಮಾಡಿ ದಾನ ಮಾಡಬೇಕು, ಸಸಿ ದಾಸೋಹನಗಳನ್ನು ಮಾಡಬೇಕು ಮತ್ತು ಗುಡ್ಡುಗಾಡದಲ್ಲಿ ಟ್ರೆಂಚ್ಗಳನ್ನು ನಿರ್ಮಾಣ ಮಾಡಿ ಅಂತರ್ಜಲ ಜಾಸ್ತಿ ಆಗುವ ಹಾಗೆ ಮಳೆ ಬಿದ್ದಂಥ ನೀರು ಅಂತರ್ಜಲ ಆಗಿ ಪರಿವರ್ತನೆ ಆಗಲಿಕ್ಕೆ ಕಾರಣ ಆಗ್ತದೆ. ಈ ಒಂದು 3 ಆ್ಯಕ್ಟಿವಿಟೀಸ್ಗಳನ್ನು ನಮ್ಮ ವೃಕ್ಷ ಕ್ರಾಂತಿ ವತಿಯಿಂದ ಎಲ್ಲರೂ ಮಾಡ್ತಾಯಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ನಿಮಗೆ ನಮ್ಮ ವೃಕ್ಷ ಕ್ರಾಂತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ.